ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಈ ಥರ ಒಂದು ಸೆಮಿ ಬ್ರೈಡಲ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. 6 strands ಆಫ್ ಸಿಲ್ಕ್ ಥ್ರೆಡ್ಡು ಮತ್ತು ನೀಡಲ್ ನಂಬರ್ 10 ತಗೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಫಸ್ಟು 2 ಟೈಮ್ಸು ಬಟ್ಟೆಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ 2 ಟೈಮ್ಸು ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಈ ಥರ ಸ್ಟ್ರೈಟಾಗಿ ಹಿಡ್ಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು 5 ಚೈನ್ 3 4 5 ಮತ್ತು 5 ಚೈನ್ ಹಾಕ್ಕೋಬೇಕು. ಮತ್ತು ಸ್ಟ್ರೈಟಾಗಿ ನೋಡಿಕೊಂಡು ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೋಬೇಕು. 5 ಚೈನು 2 ಟೈಮ್ಸ್ ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪ ದಾರ ಮೇಲೆ ಮಾಡಿ ಫ್ರೆಂಡ್ಸ್, ನಾನು ಈ ಡಿಸೈನ್ಗೆ ರೋಸ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿ ಇಲ್ಲಿ ರೋಸ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೂ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸುಕ್ಕಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಡಿಸೈನು. ಸೊ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಮತ್ತು ಲಾಕ್ ಮಾಡ್ಕೋಬೇಕು. ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 5 ಚೈನ್ ಮತ್ತು ಲಾಕ್ ಮಾಡ್ಕೋಬೇಕು. ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಈ ಥರ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ಥರ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ನೋಡಿ, ಮತ್ತೆ 5 ಚೈನ್ ಹಾಕಿ ನಾನು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು 2 ಟೈಮ್ಸ್ ನಾನು 5 ಚೈನ್ ಹಾಕಿ ಒಂದು ಬೀಡನ್ನ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡಿ, ಮತ್ತು 3 ಟೈಮ್ಸ್ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ಬೀಡ್ ಲಾಕ್, ಬಟ್ಟೆಗೂ ಲಾಕು. ನೋಡಿ, ಈ ಥರ ಮತ್ತೆ 5 ಚೈನ್ ಹಾಕೋಬೇಕು. 4 5 ಚೈನ್ ಮತ್ತು ಲಾಕ್. ಬಟ್ಟೆಗೆ ಇದರ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಹಾಕೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 5 ಚೈನ್. ಇದೇ ಥರ ನಾವು ಬೇಸ್ ಲೈನ್ ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನಾನು 5 ಚೈನ್ನ ಫಸ್ಟು 2 ಟೈಮ್ಸ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಬೀಡನ್ನ ಸೇರಿಸ್ಕೊಂಡಾದ್ಮೇಲೆ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. 5 ಚೈನ್ 2 ಟೈಮ್ಸ್, ಒಂದು ಬೀಡು ಮತ್ತು 5 ಚೈನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟು ಲಾಸ್ಟು ಮಾತ್ರ 5 ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ಎಂಡ್ ಮಾಡ್ಕೊತೀನಿ. ಇದೇ ಥರ ನಾನು ಬೇಸ್ ಲೈನ್ನ. ನೋಡಿ, ಇವಾಗ ಅದೇ ಥರನೇ ಇನ್ನೊಂದು ಬೀಡನ್ನ ಸೇರಿಸ್ಕೊಂಡು ಬೀಡ್ ಲಾಕ್ನ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕೋಬೇಕು. 3 4 5 ಮತ್ತು 5 ಚೈನ್ ಹಾಕ್ಕೊಂಡು ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಮತ್ತು ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಇದೇ ಥರ ನಾನು ಬೇಸ್ ಲೈನ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇವಾಗ 5 ಚೈನು ಇಲ್ಲಿ 2 ಟೈಮ್ಸ್ ಹಾಕ್ಕೊಂಡು ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ಥರ ಕಟ್ಟರ್ ಮುಖಾಂತರ ನಾನು ಥ್ರೆಡ್ನ ಕಟ್ ಮಾಡಿಕೊಂಡು
ಒಂದು ಬೇಸ್ ಲೈನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೇಮ್ ಕಲರ್ ಥ್ರೆಡ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲಾಕ್ ಮೇಲೇ ಒನ್ ಟೈಮ್ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು 5 ಚೈನ್ ಒಳಗಡೆ ಹೋಗಿ ಈ ಥರ 2 ಟೈಮ್ಸ್ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಸ್ಟು ಲಾಕ್ ಮಾಡಿಕೊಂಡೆ, ಆಮೇಲೆ 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡೆ. ಇವಾಗ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಒಳಗಡೆ ನಾವು 1 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ವಿ. ನೋಡಿ ಈ ಥರ ಸಿಂಗಲ್ ಕ್ರೋಶೆಟ್ ಆದಮೇಲೆ ಇವಾಗ ನಾವು ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಕೊಂಡು ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ವ ಫ್ರೆಂಡ್ಸ್, ಆ ಥ್ರೆಡ್ ಒಳಗಡೆ ಹೋಗಿ ನೋಡಿ ಈ ಥರ ಥ್ರೆಡ್ ಒಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಮಾಡ್ಕೊಬೇಕು, 2 ದಾರ ಒಂದು ಮಾಡ್ಕೋಬೇಕು, ಇನ್ನು ಮತ್ತೆ ಉಳಿದಿರೋ 2 ದಾರನೂ ಒಂದು ಮಾಡ್ಕೋಬೇಕು. ಸೊ ನೋಡಿ ಈ ಥರ ನಾವಿಲ್ಲಿ ಟ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀವಿ. ಮತ್ತು ನಾವು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಈ ಥರ ಬೀಡ್ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರ ತಂದು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರನೇ ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಥರನೇ 2 ಟೈಮ್ಸ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, 2 ದಾರ ಒಂದು, ಇದೇ ಥರನೇ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನೀವು ತುಂಬ ದೊಡ್ಡದಾಯಿತು ಆರ್ಚು ಅನ್ನೋ ಆಗಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಅನ್ನೋಗೆ ನೀವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೋದು. ಇನ್ನೂ ತುಂಬ ಚಿಕ್ಕದು ಬೇಕು ಅಂದರೆ ಹಾಫ್ ಡಬಲ್ ಕ್ರೋಶೆಟ್ನ ನೀವು ಮಾಡ್ಕೋಬೋದು. ಇಲ್ಲಿ ನಾನಿಲ್ಲಿ ಟ್ರಿಬಲ್ ಕ್ರೋಶೆಟ್ನ ಮಾಡಿ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ಥರ ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಇದೇ ಬೀಡನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ನೀವು ಗೋಲ್ಡನ್ ಕಲರ್ ಬೀಡ್ಸ್ ಬರುತ್ತಲ್ಲ ಅದನ್ನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ರೋಸ್ ಬೀಡ್ಸ್ನ ಹಾಕಿ ತೋರಿಸ್ತಾ ಇದ್ದೀನಿ. ಫ್ಲವರ್ ಬೀಡ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು, ನಿಮ್ಮ ಕನ್ವಿನಿಯೆಂಟು. ನೋಡಿ ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆಟ್ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ 2 ಟೈಮ್ಸು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಆರ್ಚ್ನ ಎಂಡ್ ಮಾಡಿಕೊಂಡೆ. ಇಲ್ಲಿಂದ 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಇರುತ್ತಲ್ವ, 5 ಚೈನ್ ಒಳಗಡೆ ಹೋಗಿ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ 2 ಟೈಮ್ಸು ಸಿಂಗಲ್ ಕ್ರೋಶೆಟ್ ಮಾಡಿ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 4 ಚೈನ್ ಹಾಕಿ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ಥರ. ಇವಾಗ ಅಲ್ಲಿಂದ ಡೈರೆಕ್ಟಾಗೇನ 2 ಟೈಮ್ಸು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಗೆ ಹೋಗಿ ನೀಡಲ್ನ ಹಾಕಿ ದಾರ ತಂದು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಈ ಥರ ಟ್ರಿಬಲ್ ಕ್ರೋಶೆಟ್ನು ಅದೇ ಥರನೇ ಮಾಡಿಕೊಂಡು ಹೋಗಬೇಕು. ಕರೆಕ್ಟಾಗಿ ಒಂದೇ ಲೆಂತಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಒಂದೇ ಲೆಂತಲ್ಲಿದ್ದರೆ ಆರ್ಚು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದು ದೊಡ್ಡದು ಆಗಿಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕನ್ಸಿಸ್ಟ್ ಆದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಕರೆಕ್ಟಾಗೆ ಲೆಂತ್ ನೋಡಿಕೊಂಡು ನಾವು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಇದೇ ಥರ ನಾನು ಇಲ್ಲೂ 13 ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಡಬಲ್ ಕ್ರೋಶೆಟ್ ಅಂದರೆ ಏನು, ಟ್ರಿಬಲ್ ಕ್ರೋಶೆಟ್ ಅಂದರೆ ಏನು ಅಂತ. ಸೊ ಹಂಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ, ಇನ್ನೂ ಸ್ಲೋ ಆಗಿ ಹೇಳಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ಇನ್ನೂ ಸ್ಲೋ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ ಇದೇ ಥರ 5 ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀವಿ. ನೋಡಿ ಇವಾಗ ಮತ್ತೆ 4 ಚೈನ್ ಮತ್ತು ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು.
ನೋಡಿ ಇದೇ ಥರ ಫಸ್ಟು ಆರ್ಚ್ ಆದಮೇಲೆ ಪಕ್ಕದಲ್ಲಿರೋ 5 ಚೈನ್ಗೆ ಬಂದು ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ಗೆ ನಾನು 1 ಟೈಮ್ ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕಿ ಅದ್ರ ಪಕ್ಕದಲ್ಲಿರೋ 5 ಚೈನ್ಗೆ ಬಂದು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಟ್ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇದೇ ಥರ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೇ ಥರ 2 ಟೈಮ್ಸ್ ಇಲ್ಲಿ ನಾನು ಸಿಂಗಲ್ ಕ್ರೋಶೆಟ್ನ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕ್ಕೊಂಡು ನಾನು ಥ್ರೆಡ್ನ ಕಟ್ ಮಾಡಿಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಥ್ರೆಡ್ನ ಕಟ್ ಮಾಡಿಕೊಂಡು ಎಂಡ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್ ಡಿಸೈನ್ ಇವಾಗ ಈ ಥರ ಕಾಣಿಸ್ತಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಾನು ಫಸ್ಟ್ಗೆ ಥ್ರೆಡ್ಗೆ ಈ ಥರ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅದು ಹೇಗೆ ಪೋಣಿಸೋದು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇವಾಗ ನಾನು ಫ್ರಂಟ್ ಸೈಡಿಂದಲೇ ಲಾಸ್ಟಲ್ಲಿ ಎಂಡಲ್ಲಿ ಒಂದು ನಾಟು ಹಾಕ್ಕೊಂಡು ಇವಾಗ ನಾನು ಬ್ಯಾಕ್ ಸೈಡಿಂದ ಲಾಸ್ಟ್ ಎಂಡಲ್ಲಿ ಬ್ಯಾಕ್ ಸೈಡಿಂದ ನಾನು ಈ ಸ್ಟೆಪ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬ್ಯಾಕ್ ಸೈಡಿಂದ ಎಂಡಿಂದ ಈ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟು ಈ ಥರ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನಾನು ಬ್ಯಾಕ್ ಸೈಡಿಂದ ಈ ಡಿಸೈನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಇವಾಗ 4 ಚೈನ್ ಹಾಕಿ ನೋಡಿ ಈ ಥರ 4 ಚೈನ್ ಹಾಕ್ಕೊಂಡು ಆ 5 ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಲಾಕ್ ಆದಮೇಲೆ ನಾವು ಒಂದು ಸಲ ಸಿಂಗಲ್ ಕ್ರೋಶೆಟ್ನ ಮಾಡಿ 4 ಚೈನ್ ಹಾಕಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ನಾನು ಟ್ರಿಬಲ್ ಕ್ರೋಶೆಟ್ನ ಮಾಡಿರ್ತೀವಲ್ವ ಆ ಚೈನು ಕಂಬದ ಮಧ್ಯೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿದ್ದೀನಿ. ಇವಾಗ ಒಂದು ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ನಾವು ಒಂದು ಸಲ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಈ ಥರ ಬೀಡನ್ನ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಹೋಗಿ ನಿಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. 1 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡಿ ಒಂದು ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟು ಪಕ್ಕದ ಕಂಬಕ್ಕೆ ಹೋಗಿ ನಾವು 1 ಟೈಮು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆಟ್ನ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅಲ್ಲಿ ಕಂಬಗಳಿರುತ್ತಲ್ವ ನೋಡಿ ಈ ಥರ ಕಂಬದ ಮಧ್ಯೆ ಹೋಗಿ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನೋಡಿ 1 ಟೈಮ್ ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊಬೇಕು. ಬೀಡ್ ಲಾಕು ಮತ್ತು ಸಿಂಗಲ್ ಕ್ರೋಶೆಟ್ ಇದೇ ಥರನೇ ಈ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ನನಗಿಲ್ಲಿ 13 ಬೀಡ್ಸ್ ಇಡಿಸುತ್ತೆ. ನೋಡಿ ಈ ಥರ ಬೀಡ್ ಲಾಕು ಒಂದು ಸಿಂಗಲ್ ಕ್ರೋಶೆಟ್ಟು ಬೀಡನ್ನ ಸೇರಿಸ್ಕೊಳೋದು ಬೀಡ್ ಲಾಕ್ ಮಾಡೋದು ಒಂದು ಸಿಂಗಲ್ ಕ್ರೋಶೆಟ್ಟು ಮಾಡ್ಕೊಳೋದು. ಕಂಬದ ಮಧ್ಯೆ ಇರೋ ಗ್ಯಾಪ್ಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳೋದು. ಇಷ್ಟೇ ಫ್ರೆಂಡ್ಸ್. ನೋಡಿ ಫ್ರಂಟ್ ಸೈಡಿಂದ ಈ ಥರ ಕಾಣಿಸುತ್ತೆ ಡಿಸೈನು. ನಾನಿಲ್ಲಿ ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದು. ನೋಡಿ ಇವಾಗ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಆ ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳೋದು. ನೋಡಿ ಇದೇ ಥರ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ 13 ಬೀಡ್ಸ್ ಇಡಿಸುತ್ತೆ ನಮಗೆ. ಸೊ ನೋಡಿ ಇವಾಗ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಫ್ರಂಟ್ ಸೈಡಿಂದ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನಮಗೆ. ಇವಾಗ ನಾವು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ 4 ಚೈನ್ ಒಳಗಡೆ ಹೋಗಿ
ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಫೋರ್ತ್ ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್, ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತೀವಿ. 2 ಟೈಮ್ಸ್ ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಆರ್ಚ್ನ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್, ಈ ಥರ ಸಿಂಗಲ್ ಕ್ರೋಶೆಟ್ ಆದಮೇಲೆ ಸೊ ನೋಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಫಸ್ಟು 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ಟು, ಆಮೇಲೆ 4 ಚೈನು, ಆಮೇಲೆ ಮತ್ತೆ 2 ಟೈಮ್ಸು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು ಆರ್ಚ್ ಆದಮೇಲೆ. ಇವಾಗ ಕಂಬದ ಮಧ್ಯೆ ಒಂದು ಸಲ ಸಿಂಗಲ್ ಕ್ರೋಶೆಟ್ ಮಾಡಿ ಒಂದು ಬೀಡನ್ನ ಸೇರಿಸ್ಕೋಬೇಕು. ಫಸ್ಟು ಚೈನೂ ಒಂದು ಕಂಬ ಇರುತ್ತಲ್ಲ ಅಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಆಮೇಲೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ಬೀಡ್ ಲಾಕು. ಇವಾಗ ಮತ್ತೆ ಇನ್ನೂ ಒಂದು ಕಂಬದ ಮಧ್ಯೆ ಹೋಗಿ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳೋದು, ಬೀಡ್ ಲಾಕ್ ಮಾಡ್ಕೊಳೋದು, ಕಂಬದ ಮಧ್ಯೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್. ನೋಡಿ ಇದೇ ಥರನೇ ಒಂದು ಬೀಡ್ ಸೇರಿಸ್ಕೊಳೋದು, ಬೀಡ್ ಲಾಕ್ ಮಾಡೋದು, ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಇದೇ ಥರನೇ ಫಸ್ಟ್ ಆರ್ಚ್ಗೆ ಹೇಗೆ ಹಾಕಿದ್ವಲ್ಲ ಸೊ ಅದೇ ಥರನೇ ನಾನು ಈ ಆರ್ಚ್ಗೂ ಪೂರ್ತಿ ಹಾಕಿ ತೋರಿಸ್ತೀನಿ. ಸೊ ನೋಡಿ ಇವಾಗ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು 3ನೇ ಆರ್ಚ್ಗೆ ಹಾಕ್ತಾ ಇರೋದು ಸೇಮ್ ಇದೇ ಥರನೇ ಒಂದು ಸಿಂಗಲ್ ಕ್ರೋಶೆಟ್ಟು, ಒಂದು ಬೀಡ್ ಲಾಕು, ಆಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ಟು. ನನಗಿಲ್ಲಿ 13 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ವಲ್ಲ ಸೊ ಅದಕ್ಕೆ 13 ಬೀಡ್ಸ್ ಬರುತ್ತೆ ಇಲ್ಲಿ. ನಿಮಗೆ ಇನ್ನೂ ಚಿಕ್ಕದು ಬೇಕು ಆರ್ಚ್ ಅನ್ನಂಗಿದ್ರೆ ಡಬಲ್ ಕ್ರೋಶೆಟ್ನೂ ಮಾಡ್ಕೋಬೋದು. ನಾನಿಲ್ಲಿ ಟ್ರಿಬಲ್ ಕ್ರೋಶೆಟ್ನ ಮಾಡಿರೋದು. ನೋಡಿ ಇದೇ ಥರನೇ ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ 4 ಚೈನ್ ಒಳಗಡೆ ಹೋಗಿ 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಮಾಡಿ ಮತ್ತು 4 ಚೈನ್ ಹಾಕಿ 2 3 4 ಚೈನ್ ಹಾಕಿ ನೆಕ್ಸ್ಟು ಸಿಂಗಲ್ ಕ್ರೋಶೆಟ್ ಒಳಗಡೆ ಹೋಗಿ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ನೋಡಿ ಈ ಥರ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ಕೊತಿಲ್ಲ. ಸೊ ಅದರಿಂದಲೇ ಡೈರೆಕ್ಟಾಗಿ ನಾನು ಬಟ್ಟೆನ ಈ ಥರ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇರೋದು. ಅಂದರೆ ಥ್ರೆಡ್ ಏನು ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಈ ಥರ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ಡಿಸೈನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಸಾಕು ಅಂದರೆ ಇಲ್ಲಿಗೆ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ನಾನು ಇನ್ನೂ ಒಂದು ಸ್ಟೆಪ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ 4 ಚೈನ್ಗೆ 3 ಟೈಮ್ಸ್ ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 4 ಚೈನ್ ಇರುತ್ತಲ್ವ ಅಲ್ಲಿಗೆ 3 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಟ್ನ ಮಾಡಿ ಇವಾಗ ಸಿಂಗಲ್ ಕ್ರೋಶೆಟ್ ಮೇಲೇ 1 ಟೈಮು ಸಿಂಗಲ್ ಕ್ರೋಶೆಟ್ಟು, 4 ಟೈಮ್ ಇಲ್ಲಿ ಟೋಟಲಾಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚೈನ್ ಹಾಕ್ಕೊಂಡು ನಾನು ಸಿಂಗಲ್ ಕ್ರೋಶೆಟ್ನ ಮಾಡಿದ್ನಲ್ಲ ಬೀಡ್ಸ್ ಮಧ್ಯೆ ಒಂದೊಂದು ಸಿಂಗಲ್ ಕ್ರೋಶೆಟ್ಟು, ಅಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡಿದ್ವಲ್ಲ ಆ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳೋದು. ಇದೇ ಥರನೇ ಒಂದು ಚೈನ್ ಹಾಕ್ಕೋಬೇಕು. ಬೀಡ್ ಮಧ್ಯೆ ಇರುವಂಥ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ನೀಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆಟ್ನೇ ಮಾಡ್ಕೊಳೋದು. ಒಂದು ಚೈನು, ನೆಕ್ಸ್ಟ್ ಬೀಡ್ ಮೇಲೆ ಇರುವಂಥ ಮಧ್ಯೆ ಇರುವಂಥ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್. ಸೊ ನೋಡಿ ಇದೇ ಥರನೇ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಒಂದು ಚೈನ್ ಹಾಕ್ಕೊಳೋದು, ಬೀಡ್ ಮಧ್ಯೆ ಇರುವಂಥ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ನಾವು ನೀಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಇದೇ ಥರನೇ ಈ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಸೊ ನೀವೇನು ಬೇಡ ಇಷ್ಟೇ ಸಾಕು ಡಿಸೈನು ಅಂದರೆ ಅಲ್ಲಿಗೆ ಎಂಡ್ ಮಾಡ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸ್ಟೆಪ್ ಹಾಕಿ ತೋರಿಸ್ತಾ ಇರೋದು. ನೋಡಿ ಈ ಥರ ಕಾಣಿಸುತ್ತೆ. ಇದೇ ಥರ ನಾನು ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಸೊ ಇವಾಗ ಸಿಂಗಲ್ ಕ್ರೋಶೆಟ್ ಮೇಲೇ ಹೋಗಿ ಸಿಂಗಲ್ ಕ್ರೋಶೆಟ್,
ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಅಲ್ಲಿಂದ 4 ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೇ ಒಂದು ಸಿಂಗಲ್ ಕ್ರೋಶೆಟು ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮೇಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ನೋಡಿ. ಇದೇ ಥರನೇ ಇವಾಗ ಈ ಆರ್ಚ್ಗೂ ಹಾಕ್ಕೋಬೇಕು, ಒಂದು ಚೈನ್ ಹಾಕ್ಕೋಬೇಕು. ಬೀಡ್ ಮಧ್ಯೆ ಇರುವಂತಹ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ನೀಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳೋದು. ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು, ತುಂಬ ಚೆನ್ನಾಗೂ ಕಾಣಿಸುತ್ತೆ ಡಿಸೈನು, ಈಸಿಯಾಗೂ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ಹೇಳ್ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇನ್ನೂ ಸ್ವಲ್ಪ ನಿಧಾನಕ್ಕೆ ಬೇಕಾದರೆ ಹೇಳ್ಕೊಡ್ತೀನಿ. ಸೊ ನೋಡಿ ಇದೇ ಥರನೇ ಒಂದು ಚೈನು ಹಾಕಿ ಬೀಡ್ ಮಧ್ಯೆ ಇರುವಂಥ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳೋದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಫೈನಲಾಗಿ ಡಿಸೈನ್ ಈ ಥರ ಕಾಣಿಸ್ತಿದೆ. ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಕುಚ್ಚು ಕಟ್ಟಿದಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಹೀಗೆ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 90 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತಗೊಂಡು ಅದನ್ನ ಡಬಲ್ ಮಾಡಿದಾಗ 180 ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ಈ ಥರ ಕುಚ್ಚು ಕಟ್ಟಿ ಆಗಿದೆ ನೋಡಿ. ಫೈನಲಾಗಿ ಡಿಸೈನು ಈ ಥರ ಕಾಣಿಸ್ತಿದೆ. ಫ್ರೆಂಡ್ಸ್, ಡಿಸೈನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ, ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.